ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ದಕ್ಷಿಣ ಕನ್ನಡದ ಜನರಿಗೆ ಕೆಸುವಿನ ಎಲೆಗಳ ಬಗ್ಗೆ ಹೊಸದಾಗಿ ಹೇಳಬೇಕೆಂದೇನೂ ಇಲ್ಲ. ಯಾಕೆಂದರೆ ಈ ಕಡೆಯ ಜನ ಹೆಚ್ಚಾಗಿ ಕೆಸುವಿನ ಎಲೆಯ ವಿವಿಧ ಅಡಿಗೆಗಳನ್ನು ಮಾಡುತ್ತಲೇ ಇರುತ್ತಾರೆ. ಮಳೆಗಾಲದಲ್ಲಂತೂ ಈ ಎಲೆಯ ಅಡಿಗೆ ಹೆಚ್ಚಾಗಿರುತ್ತದೆ. ಮಳೆಗಾಲದಲ್ಲಿ ಹೆಚ್ಚಾಗಿ ಬೆಳೆಯುವ ಈ ಎಲೆಗಳು ತಿನ್ನಲು ತುಂಬ ರುಚಿಕರವಾಗಿರುತ್ತದೆ. ಒಂದು ವೇಳೆ ನಿಮಗೆ ಪತ್ರೊಡೆ ಮಾಡಲು ಆಗಿಲ್ಲ ಎಂದಾದರೆ ಈ ರೀತಿಯಾಗಿ ದೋಸೆಯನ್ನು ಕೂಡ ಟ್ರೈ ಮಾಡಿ ನೋಡಬಹುದು. ಬನ್ನಿ ದೋಸೆ ಮಾಡೋದು ಹೇಗೆಂದು ನೋಡೋಣ. ದೋಸೆ ಮಾಡಲಿಕ್ಕೆ ನಮಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ, ಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಹುಳಿ ಮತ್ತು ಮೆಣಸು, ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ಮೆಣಸು ಮತ್ತು ತೆಂಗಿನಕಾಯಿ ತುರಿ, ಇಷ್ಟು ಸಾಕು. ಇನ್ನು ಸ್ವಲ್ಪ ನೀರುಳ್ಳಿ ಬೇಕು. ಈಗ ನಾವು ಫಸ್ಟಿಗೆ ಒಂದು 3 ಗಂಟೆಗಳ ಕಾಲ ನೆನೆಸಿದ ಬೆಳ್ತಿಗೆ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಮೆಣಸು, ಬೇವಿನ ಸೊಪ್ಪು, ಉಪ್ಪು, ಕೊತ್ತಂಬರಿ ಹಾಗೆ ತೆಂಗಿನಕಾಯಿ ತುರಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ನೆಕ್ಸ್ಟ್ ನಾವು ಕೆಸುವಿನ ಎಲೆಯನ್ನು ಚಿಕ್ಕಕ್ಕೆ ಹೆಚ್ಚಿಕೊಂಡಿದ್ದೇವಲ್ಲ, ಅದಕ್ಕೆ ಹೆಚ್ಚಿಕೊಂಡಂಥ ನೀರುಳ್ಳಿಯನ್ನು ಹಾಕಬೇಕು. ಹಾಕಿ ನಾವು ಹಿಟ್ಟನ್ನು ಕೆಸುವಿನ ಸೊಪ್ಪು ಮತ್ತು ನೀರುಳ್ಳಿ ಹಾಕಿ ಇದ್ದೇವಲ್ಲ ಅದಕ್ಕೆ ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನ ಹದಕ್ಕೆ ಸ್ವಲ್ಪ ದಪ್ಪ ಆಗಬೇಕು. ಈ ರೀತಿಯಾಗಿ ಕಲಸ್ಕೊಳ್ಬೇಕು. ಇನ್ನು ನಾವು ಕಾವಲಿಗೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟು ಅದಕ್ಕೆ ಕೆಸುವಿನ ದಂಟಿಂದವೇ ಎಣ್ಣೆಯನ್ನು ಸವರಬೇಕು. ನಂತರ ದೋಸೆ ಹಿಟ್ಟನ್ನು ಸ್ವಲ್ಪ ದಪ್ಪಾಗಿ ಹೊಯ್ಬೇಕು. ನೋಡಿ, ಈ ರೀತಿಯಾಗಿ ಹೊಯ್ದರೆ ಸಾಕು. ಮತ್ತು ಮುಚ್ಚಿಡಬೇಕು ದೋಸೆಯನ್ನು. ಒಂದು 2 ನಿಮಿಷ ಆಗುವ ನೋಡಿ ಹೇಗಾಯಿತು ಅಂತ. ಇದಕ್ಕೆ ತುಪ್ಪವೂ ಹಾಕ್ಬೋದು, ಎಣ್ಣೆಯೂ ಹಾಕ್ಬೋದು, ಏನು ಬೇಕಾದರೂ ಹಾಕ್ಬೋದು. ಹಾಕಿ ಚಿಕ್ಕ ಉರಿಯಲ್ಲಿ ಬೇಯಿಸಬೇಕು. ನೋಡಿ ಚಂದ ಬಂತು ದೋಸೆ. ಹೇಗಾಗಿದೆ ನೋಡಿ ದೋಸೆ. ದೋಸೆ ರೆಡಿ ಆಯಿತು. ಎಣ್ಣೆ ಕೂಡ ಹಾಕ್ಬೋದು, ತುಪ್ಪ ಕೂಡ ಹಾಕ್ಬೋದು, ಯಾವುದು ಕೂಡ ಹಾಕ್ಬೋದು, ಅವರವರ ರುಚಿಗೆ ತಕ್ಕ ಹಾಗೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.